ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಸೆಷನ್ ಅಲ್ಲಿ ನಾನು ಪ್ರೋಗ್ರಾಮ್ ಸೆಕ್ಷನ್ ಅನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಎಂಬುದನ್ನ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಓಕೆ, ಮೊದಲಿಗೆ ನಾವು ತಿಳಿದುಕೊಳ್ಳಬೇಕಾದಂತಹ ಮಾಹಿತಿ ಎಂದರೆ ಆಕ್ಟಿವಿಟೀಸ್ ಮತ್ತು ಪ್ರೋಗ್ರಾಮ್ಸ್ ಇವೆರಡರ ಡಿಫ್ರೆನ್ಸ್ ಅನ್ನ ನಾವು ತಿಳಿದುಕೊಳ್ಳಬೇಕು. ಆಕ್ಟಿವಿಟೀಸ್ ಎಂಬುದು ಒಂದು ದಿನದ ಕಾರ್ಯಕ್ರಮವಾಗಿರುತ್ತದೆ, ಆದರೆ ಪ್ರೋಗ್ರಾಮ್ಸ್ ಎಂಬುದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಆರ್ಗನೈಸೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ವುಮೆನ್ಸ್ ಕೈಗೊಳ್ತಾ ಇದ್ರೆ ಇದರಲ್ಲಿ ಬ್ಯೂಟಿಷಿಯನ್ ಪ್ರೋಗ್ರಾಮ್ ಆಗಿರ್ಬೋದು, ಟೈಲರಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಕಂಪ್ಯೂಟರ್ ಲಿಟ್ರೇಸಿ ಪ್ರೋಗ್ರಾಮ್ ಆಗಿರ್ಬೋದು, ಈ ತರಹದ ಸಾಕಷ್ಟು ಪ್ರೋಗ್ರಾಮ್ಗಳು ಸ್ಕಿಲ್ ಡೆವಲಪ್ಮೆಂಟ್ ಎಂಬ ಪ್ರಾಜೆಕ್ಟ್ ನಲ್ಲಿ ಕೈಗೊಳ್ಳುತ್ತಾರೆ. ಓಕೆ, ಮೊದಲಿಗೆ ಇಲ್ಲಿ ನಿಮ್ಮ ವೆಬ್ಸೈಟ್ ಅನ್ನು ಓಪನ್ ಮಾಡಿದ ತಕ್ಷಣ ಪ್ರೋಗ್ರಾಮ್ಸ್ ಎಂಬ ಸೆಕ್ಷನ್ ಕಾಣಿಸುತ್ತದೆ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಇಮೇಜ್, ಹೆಡ್ಡಿಂಗ್ ಮತ್ತು ಡಿಸ್ಕ್ರಿಪ್ಷನ್ ನೋಡ್ತಾ ಇರಬಹುದು. ಇದನ್ನು ಯಾವ ತರಹ ಅಪ್ಡೇಟ್ ಮಾಡಬೇಕು ಎಂದರೆ, ಮೊದಲಿಗೆ ಒನ್-NGO ತಂಡವು ಪ್ರೊವೈಡ್ ಮಾಡಿರುವ ಲಾಗಿನ್ ಕ್ರೆಡೆನ್ಷಿಯಲ್ಸ್ ನ ಬಳಸಿಕೊಂಡು ಲಾಗಿನ್ ಆಗಿ ನಂತರ ಈ ತರಹದ ಡ್ಯಾಶ್ಬೋರ್ಡ್ ಓಪನ್ ಆಗಿರುತ್ತದೆ. ಇಲ್ಲಿ ನಿಮಗೆ ಪ್ರೋಗ್ರಾಮ್ಸ್ ಎಂಬ ಸೆಕ್ಷನ್ ಕಾಣಿಸುತ್ತದೆ. ಓಕೆ, ಮೊದಲಿಗೆ ಚೂಸ್ ಫೈಲ್ ಅನ್ನು ಸೆಲೆಕ್ಟ್ ಮಾಡಿ. ಓಕೆ, ನಿಮ್ಮ ಪ್ರೋಗ್ರಾಮ್ ಯಾವುದೇ ಆಗಿರಬಹುದು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ, ನಾನು ಇವಾಗ ಆಡ್ ಮಾಡ್ತಕ್ಕಂತಹ ಕಂಟೆಂಟ್ ಬಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ಬ್ಯಾಂಗ್ಳೂರ್. ಈ ಸಂಸ್ಥೆಯು ಬ್ಯಾಂಗ್ಳೂರ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೈಲರಿಂಗ್, ಬ್ಯೂಟಿಷಿಯನ್ಸ್ಗೆ ಸ್ಕಿಲ್ಸ್ ಆಯ್ತು, ಕಂಪ್ಯೂಟರ್ ಲಿಟ್ರೇಸಿ ಆಯ್ತು, ಸಾಕಷ್ಟು ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಫೈನಾನ್ಷಿಯಲ್ ಇನ್ಕಮ್ ಜನರೇಟ್ ಆಗುವ ಸೌಲಭ್ಯಗಳನ್ನ ನೀಡ್ತಾ ಇದೆ. ಈ ತರಹದ ಪ್ರೋಗ್ರಾಮ್ಸ್ಗಳು ನಿಮ್ಮ ಸಂಸ್ಥೆಯ ಮಿಷನ್ಗೆ ಮ್ಯಾಚ್ ಆಗಿರಬೇಕಾಗುತ್ತದೆ. ಓಕೆ, ಇದರಿಂದ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಸ್ಕಿಲ್ ಎನ್ಹಾನ್ಸ್ಮೆಂಟ್, ಈ ತರಹ ಸಾಕಷ್ಟು ಈ ಪ್ರೋಗ್ರಾಮ್ ಇಂದ ಏನು ಬೆನಿಫಿಟ್ಸ್ ಇದೆ ಎಂಬುದನ್ನು ನಾನು 3-4 ವಾಕ್ಯಗಳಲ್ಲಿ ವಿವರಣೆಯನ್ನು ನೀಡಿದ್ದೇನೆ. ಓಕೆ, ನಂತರ ನೀವು ಸಬ್ಮಿಟ್ ಎಂಬ ಈ ಬಟನ್ ನ ಕ್ಲಿಕ್ ಮಾಡಿ ನಿಮ್ಮ ವೆಬ್ಸೈಟ್ಗೆ ಹೋಗಿ ರಿಫ್ರೆಶ್ ಮಾಡಿ, ನಂತರ ಪ್ರೋಗ್ರಾಮ್ಸ್ ಸೆಕ್ಷನ್ ನ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೀವು ಆಡ್ ಮಾಡಿರುವಂತಹ ಪ್ರೋಗ್ರಾಮ್ ನ ಫೋಟೋ, ಹೆಡ್ಡಿಂಗ್ ಮತ್ತು ಡಿಸ್ಕ್ರಿಪ್ಷನ್ ಕಾಣಿಸುತ್ತದೆ. ಈ ಪ್ರೋಗ್ರಾಮ್ ಮತ್ತು ಮಿಷನ್ ಮ್ಯಾಚ್ ಆಗಿರಬೇಕು. ನಿಮ್ಮ ಸಂಸ್ಥೆಯ ಮಿಷನ್ ಮತ್ತೆ ಪ್ರೋಗ್ರಾಮು ಮ್ಯಾಚ್ ಆಗಿರಬೇಕು. ಇದರಲ್ಲಿ ಯಾವುದೇ ತೊಂದರೆಗಳು ಇದ್ದರೆ, ನಿಮಗೆ ಡೌಟ್ಸ್ ಗಳಿದ್ದರೆ ಒನ್-NGO ತಂಡಕ್ಕೆ ನೀವು ಕರೆ ಮಾಡಿ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.